ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಶಿವ ಅವರು ಇವತ್ತು ರಜಾ ತೊಗೊಂಡಿದ್ರು. ಏನಂದರೆ ಮಾರ್ನಿಂಗಿಂದ ಮನೆಯಲ್ಲೇ ಇದ್ದರು. ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾಳೆ ಸಂಡೇ ನಾರ್ಮಲ್ ರಜಾ ಇರುತ್ತೆ. ಇವಾಗ ಸೌಮ್ಯಕ್ಕ ಅವ್ರ ಮನೆಗೆ ಹೋಗಿದ್ದಾರೆ. ಅಮ್ಮ ಮಧ್ಯಾಹ್ನ ಸೌಮ್ಯಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಸೊ ಅವ್ರ ಮನೆಗೆ ಹೋಗಿದ್ರು. ಇವಾಗ ಪಿಕ್ ಮಾಡೋಕ್ಕೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ, ನಾಳೆ ಸಂಡೇ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲರೂ GRSಗೆ ಹೋಗ್ತಾಯಿದ್ದೀವಿ. GRS ನಾನು ಒಂದು ಸಲನೂ GRSಗೆ ಹೋಗಿಲ್ಲ. ಸ್ಕೂಲ್ ಟೈಮಲ್ಲೆಲ್ಲ ಯೂಶ್ವಲಿ ಜಾಸ್ತಿ ವಂಡರ್ಲಾಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು. ಸುಮಾರು ಒಂದು 3 ಟೈಮ್ಸ್ ಏನೋ ವಂಡರ್ಲಾಗೆ ಹೋಗಿದ್ದೀನಿ ಅನಿಸುತ್ತೆ. ಆಮೇಲೆ ಕೇರಳ ವಂಡರ್ಲ ಒಂದು ಸಲ ಹೋಗಿದ್ದೀನಿ 10th ಸ್ಟ್ಯಾಂಡರ್ಡಲ್ಲಿ. ಅದಕ್ಕೆ GRSಗೆ ನಾನು ಒಂದು ಸಲನೂ ಹೋಗಿಲ್ಲ. ಅಂದರೆ GRS ವಂಡರ್ಲ ಅಂದರೆ ಏನಿದ್ರು ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಹೋದರೆ ಒಂಥರ ಚೆಂದ ಅನಿಸುತ್ತೆ. ರಮ್ಯಕ್ಕ ಪ್ಲ್ಯಾನ್ ಮಾಡಿದರು. ಸುಮಾರು ಒಂದು 15 ಡೇಸ್ ಬ್ಯಾಕೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಹೋಗೋಕ್ಕಾಗಲಿಲ್ಲ. ಒಂದು ಅರ್ಧ ಜನ ಬ್ಯುಸಿ ಇದ್ದರು, ಒಂದು ಅರ್ಧ ಜನ ರೆಡಿ ಇದ್ದರು. ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇವಾಗ ಒಂದು 2-3 ಡೇಸ್ ಬ್ಯಾಕಿಂದ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 10 ಮೆಂಬರ್ಸ್ ರೆಡಿ ಇದ್ದಾರೆ ಹೋಗೋಕ್ಕೆ. ಅದಕ್ಕೆ ಇವಾಗ ಸೌಮ್ಯಕ್ಕ, ಚಿಂಟು ಎಲ್ಲರ ಜೊತೆಗೆ ಅವರು ಬರ್ತಾಯಿದ್ದಾರೆ. ಒಟ್ಟಿಗೆ ನಾಳೆ ಇಲ್ಲಿಂದನೇ ಹೊರಟ್ಬಿಡೋಣ ಅಂತ. ಮಾರ್ನಿಂಗ್ 9ಗೆ ಹೋಗ್ತಾಯಿದ್ದೀವಿ. ಮಾರ್ನಿಂಗ್ 9ಗೆ ಹೋಗಿ ಯೂಶ್ವಲಿ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗುತ್ತೆ, 6 ಆಗುತ್ತೆ. ಮತ್ತು ಶಿವರು ಅಷ್ಟೊಂದು ನನಗಿವಾಗ ಏನಂದರೆ GRS ಆ ಥರ ಆಟಗಳು ಅಂತಂದರೆ ಸ್ವಲ್ಪ ಚಿಕ್ಕವರಿದ್ದಾಗ ಆಡಿದ್ರೆ ಏನೊಂಥರ ಜಾಸ್ತಿ ಎಂಜಾಯ್ ಮಾಡ್ಬೋದು. ಕೆಲವ್ರು ಆಡ್ತಾರೆ, ನಮ್ಮ ಏಜವರು ದೊಡ್ಡವರಾದ್ಮೇಲೂ ಆಡ್ತಾರೆ, ಏನಿಲ್ಲ. ಬಟ್ ಅವರು 1-2-3 ಸಲ ಮುಂಚೆನೇ ಹೋಗಿ ಬಂದಿದ್ದಾರೆ ಫ್ಯಾಮಿಲಿ. ನೀವು ಹಳೆ ವ್ಲಾಗಲ್ಲಿ ಏನಾದರೂ ವಾಚ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಎಲ್ಲರೂ ಫ್ಯಾಮಿಲಿಯೆಲ್ಲ 1-2-3 ಟೈಮ್ಸ್ ಹೋಗಿ ಬಂದಿದ್ದಾರಂತೆ. ಅದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಎಲ್ಲರಿಗೂ ಕಂಪ್ನಿಗೊಳಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಪಿಕ್ ಮಾಡೋಕ್ಕೆ ಹೋಗಿದ್ದಾರೆ ಸೌಮ್ಯಕ್ಕ ಅವ್ರ ಮನೆಗೆ ಅಂತ. ನಾಳೆ GRSಗೆ ಹೋಗೋದಕ್ಕೆ ಸೌಮ್ಯಕ್ಕ ಮತ್ತು ಚಿಂಟು ಜೊತೆಗೆ ಬಂದರು. ಹಿಂಗೂ ಮಾರ್ನಿಂಗೇ ಹೋಗ್ಬೇಕಲ್ಲ, ಇಲ್ಲಿಂದನೇ ಹೋದರೆ ಆಯಿತು ಅಂತ 3 ಜನ ಬಂದರು. ಇವಾಗ ಹಾಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೀವಿ. ಅಕ್ಕ, ನಾನು ಹಿಸ್ಟ್ರಿ ಜಾಗ್ರಫಿಗೆ ಏನಂತಾರೆ ಸ್ಫೂರ್ತಿ ಏನೋ ಇರ್ತಲ್ಲ, ಅದ್ರಲ್ಲಿ ಬರ್ತಿತ್ತಲ್ಲ. ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಬೇಕಾರೆ ಅದನ್ನ ರೀಕಾಲ್ ಮಾಡ್ತಾ ಇದ್ದೀವಿ. ಹೌದಾ? ಏನೇನು ಕ್ವಶನ್ ಕೇಳ್ತಾ ಇದ್ದೀರಾ? ಏನೇನು ಆನ್ಸರ್ ಗೊತ್ತಾಯ್ತು? ಪತ್ರಿಕೆ ನಮಗೆಲ್ಲ ಮರ್ತೋಗ್ಬಿಟ್ಟಿದೆ. ರೀಕಾಲ್ ಮಾಡ್ತಾ ಇದ್ದು. ಮೊದಲ ನೃತ್ಯ ಮೊದಲ ನೃತ್ಯ ಅಲ್ಲ, ನಾವು ಕರ್ನಾಟಕದ ಏನಂತಾರೆ ಅದಕ್ಕೆ, ಕರ್ನಾಟಕ ನೃತ್ಯ ಯಕ್ಷಗಾನ ಅನ್ಸುತ್ತೆ. ಆಮೇಲೆ ನಮ್ಮ ವ್ಯೂವರ್ಸ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಒಂದು ತಪ್ಪಾದ್ರೆ ಎಲ್ಲ ಅವರೇ ಕೇಳ್ಕೊಡ್ತಾರೆ. ಮತ್ತು ದಿನಪತ್ರಿಕೆ ಯಾವುದೋ ಕೇಸರಿ ಅಂತೆಲ್ಲ ಓದಿದ್ ನೆನಪು. ಕೇಸರಿನೇ ಏನೋ ಬರುತ್ತೆ. ನನಗೆ ಸೀರಿಯಸ್ ಆಗಿ ಎಷ್ಟು ಗ್ಯಾಪ್ ಆಗೈತೆ ಅಂದ್ರೆ, ನಾವು ನೋಡು ಕರ್ನಾಟಕ ಅಂತ ಹೆಸರಾಗಿದ್ದು, ಅದಕ್ಕಿಂತ ಮುಂಚೆ ಮೈಸೂರು ಅಂತ ಇತ್ತು. ಕರ್ನಾಟಕ ರಾಜ್ಯದ ಹೆಸರು ಮೈಸೂರು ಅಂತ ಇತ್ತು. ಆಮೇಲೆ ಕರ್ನಾಟಕ ಅಂತ ಆಯ್ತು. ದೇವರಾಜ ಅರಸು ಅವರು ಕೇಸಿ ರೆಡ್ಡಿ. ನಿಮ್ಗೆ ಇದು ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನೆಕ್ಸ್ಟು ಉದ್ದ ನಮ್ಮ ಭಾರತದ ಉದ್ದ ನದಿ ಏನು? ಭಾರತದ ಅತ್ಯಂತ ಉದ್ದ ನದಿ ಯಾವುದು? ಗಂಗಾ. ಇದು ಆಲ್ ಓವರ್ ವರ್ಲ್ಡ್ ಅಲ್ಲಿ ನೈಲ್ ನದಿ. ನರ್ಮದಾ ನದಿ ಅದು ಅದೇ ನೈಲ್ ನದಿ ಅಲ್ಲ? ಇಲ್ಲ, ನೈಲ್ ನದಿ ಆಲ್ ಓವರ್. ಅದು ಇದರಲ್ಲಿ ಈಜಿಪ್ಟ್. ನೈಲ್ ಅತ್ಯಂತ ಉದ್ದವಾದ ನದಿ. ಆರ್ಟ್ಸ್ ಸ್ಟೂಡೆಂಟ್ಗೆ ಎಷ್ಟೊಂದು ನಾಲೆಡ್ಜ್ ಇರುತ್ತೆ ಅಲ್ವಾ ಈ ಥರ ವಿಷಯದಲ್ಲೆಲ್ಲ. ಹಿಸ್ಟ್ರಿ, ಜಿಯೋಗ್ರಫಿ. ಆ ಟೈಮಲ್ಲಿ ಓದ್ಬೇಕಾದ್ರೆ ಪ್ರತಿಯೊಂದು ರಾಜ್ಯದ ಕ್ಯಾಪಿಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಿದೆ, ಮತ್ತೆ ಪ್ರತಿಯೊಂದು ರಾಜ್ಯದ ಕ್ಯಾಪಿಟಲ್ಸ್ ಚೆನ್ನಾಗಿದೆ ಅಂತಿರೋದು. ಪ್ರತಿಯೊಂದು ಹೈದರಾಬಾದ್. ನೀವು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ರಾ ಈ ಥರದ್ದೆಲ್ಲ ವಿಷಯಗಳನ್ನ? ನೀಟಾಗಿ ತಲೆಗೆ ಹಾಕೋತಾ ಇದ್ರಾ? ಆಮೇಲೆ ಏನಾದ್ರು ತಿಳ್ಕೊಂಡಿರ್ಬೋದೇನೋ ಅಂತ. ಅದು ನಿಜಾನೇ. ಎಲ್ಲ PU ಕಾಂಪಿಟೇಟಿವ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಓದಬೇಕು ಅನ್ನೋ ಥಾಟ್ ಬಂದಾಗ. ಭಾರತದ ರಾಷ್ಟ್ರೀಯ ಭಾಷೆ ಹಿಂದಿ ಅಂತೂ ಅಲ್ಲ. ಖಂಡಿತ, ಎಕ್ಸಾಕ್ಟ್ಲಿ. ಅದ್ರಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು ಏನಂತ ಗೊತ್ತಾ? ಹಿಂದಿ ಅಂತ. ಭಾರತಕ್ಕೆ ಯಾವುದೇ ಆದ ರಾಷ್ಟ್ರೀಯ ಭಾಷೆ ಇಲ್ಲ. ಅದು ವ್ಯಾವಹಾರಿಕ ಭಾಷೆ ಅಷ್ಟೇ ಭಾರತದ್ದು.
ನಾರ್ಮಲ್ ಆಗಿ ಎಲ್ಲ ಹಿಂದಿ ಅಂತ ಅನ್ಸುತ್ತೆ. ಅಂದರೆ ಎಷ್ಟೊಂದು ಸ್ಟೇಟ್ಗಳಲ್ಲಿ ಜಾಸ್ತಿ ಹಿಂದಿ ಬಳಸೋದ್ರಿಂದ ಅದನ್ನ ವ್ಯಾವಹಾರಿಕ ಭಾಷೆ ತಗೊಂಡಿದ್ರೆ ಆದ್ರೆ ತುಂಬಾ ಜನ ಏನ್ ಅನ್ಕೊಳ್ಳೋಗುತ್ತಾ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತ. ಅದ್ರಲ್ಲಿ ಕನ್ಫ್ಯೂಷನ್ ಇದೆ. ಎಷ್ಟೊಂದ್ ಜನ ಹಂಗೆ ಅನ್ನೋದಲ್ವಾ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತ. ಯಾಕಂದ್ರೆ ಪ್ರೈಮರಿ ಸ್ಕೂಲ್ ಬುಕ್ಗಳಲ್ಲೂ ಏನೋ ಅದೇ ಇರೋದ್ರಿಂದ ದೊಡ್ಡವರಾದ್ರೂ ಅದೇ ತಿಳ್ಕೊಂಡಿದ್ರೆ ನಮ್ಗೆ ಈಗ್ಲೂ ಕನ್ಫ್ಯೂಷನ್ ಇದೆ. ಒಂದೊಂದ್ಸಲ ನಾನೇ ಏನಂದ್ರೆ ಮರ್ತೋಗ್ಬಿಟ್ಟಂಗೆ ಆಗ್ಬಿಟ್ಟಿದ್ಯಲ್ಲ, ನಮಗೂ ಇನ್ನ ಕನ್ಫ್ಯೂಷನ್. ನಮ್ಮ ದೇಶದ ಫ್ಲಾಗ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಆಗುತ್ತೆ ಇದು. ಹೌದಾ? ಇಂಡಿಯಾದು. ಹಾಯ್ ಫ್ರೆಂಡ್ಸ್, ಈಗ ಆ್ಯಕ್ಚುಲಿ ನಮ್ಮ ಚಿಕ್ಕಕ್ಕನ ಮನೆಯಿಂದ ಬುಲಾವ್ ಬಂದಿದೆ. ಏನು ಕರೆಕ್ಟಾಗಿ ಹೇಳಿ ಬುಲಾವ್ ಅಂತಿರಲ್ಲ ಯಾವಾಗಲೂ. ಬುಲಾವ್ ಅಂದರೆ ಕರೆ ಬಂದಿದೆ ಅಂತ. ಬನ್ನಿ ಊಟಕ್ಕೆ ಇವತ್ತು ಅಲ್ಲಿಗೆ ಅಂತ. ಸೊ ನಾವೆಲ್ಲ ಈಗ ಅಲ್ಲಿಗೆ ಊಟಕ್ಕೆ ಹೋಗ್ತೀವಿ. ಒಬ್ಬಟ್ಟು ಊಟ ರೆಡಿಯಾಗಿದೆ. ಒಬ್ಬಟ್ಟು ಊಟ ರೆಡಿಯಾಗಿದೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಹಾಕೊಂಡು ತಿಂತಾ ಇರೋದೆ. ನಮ್ಮಕ್ಕ ಸ್ವಲ್ಪ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇವತ್ತು, ಯಾಕೋ ಆರಾಮಿಲ್ಲ ಅಂತ. ಬಯಾಲಜಿ ರಿಕಲ್ ಮಾಡ್ತಾ ಇದೆ ಫ್ರೆಂಡ್ಸ್. ಆತ್ಮಹತ್ಯೆ ಸಂಚಿಗಳು ಅಂತ ಬರುತ್ತೆ, ಅದರಲ್ಲಿ ಲೈಸೋಸೋಮೋ ರೈಬೋಸೋಮೋ ಯಾವ್ದದು ಅಂತ ನೆನ್ಸ್ಕೊತಾ ಇದೆ. ಸ್ವಲ್ಪ ಫುಲ್ ಈಗ ಅವರು ಇನ್ವಾಲ್ವ್ ಆಗ್ಬಿಟ್ಟವ್ರೆ. ಮಾಡಿ ನೀವು ಕಾಸ್ ಥೀಟಾ ಸೈನ್ ಥೀಟಾ ಅಷ್ಟೊಂದೆಲ್ಲ ಇಲ್ಲ, ತನಕ ಹೋಗಿಲ್ಲ ಫ್ರೆಂಡ್ಸ್. ನಾವು ಅಲ್ಲಿಗೆಲ್ಲ ಹೋಗಿ ಪೈಥಾಗರಸ್ ಥಿಯರಮ್ಗೆ ಲಾಸ್ಟ್ ಮಾಡ್ಬಿಟ್ಟಿದ್ದೀವಿ. ಮಮ್ಮಿ ಓಡ ನಡ್ರಿ, ಕರಿತಾ ಇದಾರೆ. ಮಗ ಹಾಲು ಕುಡಿತಾ ಇದೆ, ಕುಡ್ದಾದ್ಮೇಲೆ ಹೋಗೋಣ ಅಂತಿದ್ದಾರೆ ಮಮ್ಮಿ. ಇವತ್ತು ನಾವು ಏನು ಮಿಸ್ ಮಾಡ್ಕೋತಾ ಇದೀವಿ ಹೇಳಿ? ಅದು ಟಿ ವಿಲಿ ಏನೋ ಬರ್ತಿತ್ತಲ್ಲ, ನಂದ ಗೋಕುಲ ಮಿಸ್ ಮಾಡ್ಕೋತಾ ಇದೀವಿ. ನೋಡಿ ಮುಖಾನೇ ಆ ಕಡೆ ತಿರ್ಸ್ಕೊಬಿಟ್ರು ಅಕ್ಕ. ನಾನು ಅಷ್ಟೇನು ಇಂಟ್ರೆಸ್ಟ್ ಕೊಟ್ಟು ನೋಡಲ್ಲ ಸೀರಿಯಲ್ನ. ಅದಕ್ಕೆ ನಾನು ನಮ್ಮ ಅಕ್ಕ ನೋಡ್ತೀವಿ ನಂದ ಗೋಕುಲ. ಎಲ್ಲರೂ ನೋಡ್ತಾರೆ ಗೈಸ್. ನಾನು ಮಧ್ಯ ಒಂಚೂರು ಬಂದು ನೋಡ್ತಾ ಇರ್ತೀನಿ. ಇವ್ರು ಇವಾಗ ಬಂದಿದಾರಲ್ವಾ, ಹೋಯ್ತಾ ಇವರು ಅಡಿಕ್ಟ್ ಆಗ್ತಾರೆ. ಮಾಡಿಸ್ತೀವಿ. ನನಗೆ ನಂದಗೋಕುಲದಲ್ಲಿ ಮೀನಾ ಮತ್ತೆ ಇವ್ರದ್ದು ಯಾರದು ಅಮ್ಮು ಕ್ಯಾರೆಕ್ಟರ್ಸ್ ಸಾಕತ್ತೆ. ನಾನು ಮೀನಾ ಫ್ಯಾನು. ಎಲ್ಲರೂ ಮೀನಾ ಫ್ಯಾನು ಇಲ್ಲಿ. ಕಣ್ಣಲ್ಲೇ ಮಾತಾಡ್ಬಿಡ್ತಾಳೆ. ಡಾನ್ಸರು, ಅದಕ್ಕೆ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಸಖತ್ ಕಣ್ಣಲ್ಲೇ ಮಾತಾಡ್ಬಿಡ್ತಾಳೆ ಮಾತ್ರ. ನೆನ್ನೆ ಚೆನ್ನಾಗಿತ್ತು ವಲ್ಲಭ, ಈ ಐಡಿಯಾ ಕೊಟ್ಟಿದ್ದು ನಾನೇ ಕಣ ಸಾರಿ ಕಣ ಅನ್ಕಪ್ಪ. ಅಪ್ಪ ಹಿಂಗೆ ಗೊತ್ತಿರೋದು, ಅವ್ರ ಅಪ್ಪನ ಕೇಳಿಸಿರಲ್ಲ ಅಂತ ಇರೋದು. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ರಮ್ಯಾ ಅಕ್ಕ ಅವ್ರ ಮನೆಗೆ ಬಂದ್ವಿ. ಅವರು ಕರೆಕ್ಟಾಗಿ ಅಡುಗೆ ಎಲ್ಲ ಮುಗಿಸಿ ಎಲ್ಲ ಕಂಪ್ಲೀಟ್ ಆದಮೇಲೆ ಕಾಲ್ ಮಾಡ್ತೀನಿ ಯಾವಾಗ ಬನ್ನಿ ಅಂತ ಹೇಳಿದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಬಂದ ತಕ್ಷಣ ಫುಲ್ ಘಮ ಘಮ ಅಂತ ಇತ್ತು ಅವ್ರ ಮನೆ. ಒಂಥರ ಮದುವೆ ಮನೇಲಿ ವೆಜಿಟೇರಿಯನ್ ಊಟ ಹೇಗೆ ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗಿ ಗಮ್ ಅಂತ ಇರುತ್ತೆ, ಹಾಗೆ ಪರಿಮಳ ಬರ್ತಾಯಿತ್ತು. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಫಸ್ಟು 4 ಜನನೂ ಊಟಕ್ಕೆ ಕೂತ್ಕೊಂಡ್ವಿ. ಒಬ್ಬಟ್ಟು, ಚಿತ್ರಾನ್ನ, ಬಜ್ಜಿ, ಹೆಸರುಬೇಳೆ, ಕೋಸಂಬರಿ, ಉಪ್ಪಿನಕಾಯಿ ಮತ್ತು ಸೌತೆಕಾಯಿ ಮತ್ತು ಅನ್ನ ಸಾಂಬಾರು ಎಲ್ಲ ಸೂಪರ್ ಆಯಿತು. ಒಬ್ಬಟ್ಟು ಅಷ್ಟೇ ಚೆನ್ನಾಗಿತ್ತು. ನಾನು ಯೂಶ್ವಲಿ ಸ್ವೀಟೆಲ್ಲ ಜಾಸ್ತಿ ತಿನ್ನಲ್ಲ, ಆದರೂ ತಿಂದೆ. ಒಬ್ಬಟ್ಟು ತುಂಬ ಚೆನ್ನಾಗಿತ್ತು. ತುಪ್ಪ ಒಬ್ಬಟ್ಟು. ನನಗೆ ಒಬ್ಬಟ್ಟಿಗೆ ಕಂಪಲ್ಸರಿ ತುಪ್ಪ ಇದ್ದರೆ ಮಾತ್ರ ನಾನು ಇಷ್ಟಪಟ್ಟು ತಿನ್ನೋದು. ವಿತೌಟ್ ತುಪ್ಪ ನನಗೆ ಇಷ್ಟನೇ ಇಲ್ಲ. ಅದೊಂಥರ ಡ್ರೈ ಆಗಿಬಿಡುತ್ತೆ. ತುಪ್ಪದ ಜೊತೆ ಒಬ್ಬಟ್ಟು ತಿಂದರೆ ಒಂಥರ ಕಂಪ್ಲೀಟ್. ನನಗೆ ಯಾವಾಗಲೂ ಅಷ್ಟೇ, ನಮ್ಮ ಮನೆಯಲ್ಲೂ ಮಾಡಿದ್ರು ಅಷ್ಟೇ, ಒಬ್ಬಟ್ಟು ಜೊತೆ ಕಂಪ್ಲೀಟಾಗಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂದರೆ. ನಾನು ಬೇರೆ ಊಟಕ್ಕೆಲ್ಲ ನಾನು ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ, ಬಟ್ ಒಬ್ಬಟ್ಟಿಗೆ ನೀಟಾಗಿ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು. ಚಿತ್ರಾನ್ನ ಅಂದು ಎಲ್ರಿಗೂ ಇಷ್ಟ ಆಯಿತು. ಚಿತ್ರಾನ್ನ, ಬಜ್ಜಿ ಮತ್ತು ಕೋಸಂಬರಿ. ಸ್ಪೆಷಲಿ ಚಿತ್ರಾನ್ನ ತುಂಬ ಟೇಸ್ಟಾಗಿ, ಒಂಥರ ಮದುವೆ ಮನೇಲೆಲ್ಲ ಚಿತ್ರಾನ್ನ ಎಲ್ಲ ಮಾಡಿರ್ತಾರೆ ನೋಡಿ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನನಗಂತೂ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಅಂತೂ ಆಯಿತು ಊಟದ ವಿಷಯದಲ್ಲಿ. ನೈಟ್ ಊಟ ಅಲ್ವಾ, ನೈಟ್ ಊಟಕ್ಕೆ ಈ ಥರ ಅಂದರೆ ಟಿಫನ್ ಐಟಮ್ಸು, ಚಿತ್ರಾನ್ನ ಆಗಲಿ, ಬಾತ್ ಆಗಲಿ, ನೈಟ್ ಊಟಕ್ಕೆ ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಬಜ್ಜಿ ಅಂತೂ ಸಖತ್ತಾಯಿತು. ಆಲೂಗೆಡ್ಡೆ ಬಜ್ಜಿ ಮತ್ತು ಕರ್ಬೂಜ ಜ್ಯೂಸ್ ಕೊಟ್ಟರು, ಅದು ಸೂಪರಾಗಿತ್ತು. ಒಂಥರ ಚೆನ್ನಾಗಿತ್ತು. ಅವಾಗ ತಾನೇ ಕೋಲ್ಡಾಗಿ ಈ ಶೆಕೆಯಲ್ಲಿ ಎಲ್ಲ ಒಂಥರ ಸ್ಯಾಟಿಸ್ಫೈ ಆಯಿತು. ನಮಗೆ ಊಟ ತುಂಬ ಇಷ್ಟ ಆಯಿತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು, ನೀಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಾವು ಮನೆಗೆ ಹೊರಟ್ವಿ. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು ಇವಾಗ 10 o'clock ಆಗಿದೆ. ಇಷ್ಟೊತ್ತವರೆಗೂ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಫುಲ್ ಸೆಕೆ. ಎಷ್ಟು ಸೆಕೆ ಅಂದರೆ ಈ ಮಾರ್ಚಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಮನೆಯಲ್ಲಿ ಕುತ್ಕೊಳ್ಳೋಕ್ಕೂ ಹೋಗಲ್ಲ, ಮಲ್ಕೊಳ್ಳೋಕ್ಕೂ ಹೋಗಲ್ಲ. ಫ್ಯಾನ್ ಹಾಕೊಂಡ್ರೆ ನನಗಾಗಲ್ಲ, ಫ್ಯಾನ್ ಹಾಕೊಳ್ತಿದ್ರೆ ಇವ್ರಿಗಾಗಲ್ಲ. ಈ ಥರ ಹಿಂಸೆ ಅಂದರೆ ಸೆಕೆ ಆಗುತ್ತೆ, ಬಟ್ ನನಗೆ ಜಾಸ್ತಿ ಫ್ಯಾನ್ ಹಾಕೊಳ್ಳೋದಕ್ಕಾಗಲ್ಲ. ನಿಮಗೆ ಫ್ಯಾನ್ ಇಲ್ಲ ಅಂದರೆ ಆಗಲ್ಲ. ಕಷ್ಟ. ಆದರೂ ಈ ವಿಷಯದಲ್ಲಿ ಮಾತ್ರ ಇಬ್ಬರು ಫುಲ್ಲಿ ಆಪೋಸಿಟ್ಟು. ಕಷ್ಟ ಇದೆ. ಹೌದು.
ಇನ್ನೇನು ಇನ್ನೊಂದು ಮಂತು ಏಪ್ರಿಲ್ ಮುಗಿತಿದ್ದಂಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗುತ್ತೆ, ಆವಾಗ ಕೂಲ್ ಆಗುತ್ತೆ ಗೈಸ್. ಹಾಗೆ ರಮ್ಯಾಕ್ ಅವ್ರ ಮನೆ ಕುಂಕುಮ ಕೊಟ್ಟರು, ಸೀರೆ ಕೊಟ್ಟಿದ್ದಾರೆ ಗೈಸ್, ತೋರಿಸ್ತೀನಿ. ನನಗೆ ಸಖತ್ ಇಷ್ಟ ಆಯಿತು. ಯೂಶ್ವಲಿ ನನಗೆ ಈ ಥರ ಕಲರ್ಸ್ ಜಾಸ್ತಿ ಮ್ಯಾಚ್ ಆಗುತ್ತೆ, ಡಾರ್ಕ್ ಕಲರ್ಸು. ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತಲ್ವ? ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಮಿರರಲ್ಲಿ ನೋಡ್ಕೊತ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬಿಡ್ರಿ, ಇಷ್ಟ ಆಯಿತು ನನಗೆ. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಕುಂಕುಮಕ್ಕೆ ಸೀರೆ ಕೊಟ್ಟಿರೋದು, ಆ ಕಲರು ನಿಮ್ಮ ಕಲರ್ಗೆ ಸೂಟ್ ಆಗುತ್ತೆ. ಸೂಟ್ ಆಗ್ತಾ ಇದೆ, ಸೂಟ್ ಆಗುತ್ತೆ ಅಂತಲೇ ಕೊಟ್ಟಿರೋದು ರಮ್ಯಾಕ್ ಗೊತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಪುಟ್ಟ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.